ಒಮ್ಮೆ ತುಳುನಾಡಿನ ಘಟ್ಟದ ಕಾಡಿನಲ್ಲಿ ಅಣ್ಣ ತಂಗಿ ಎರಡು ಕಾಡು ಹಂದಿಗಳು ವಾಸಿಸುತ್ತಿದ್ದವು. ಕಾಲ ಕಳೆದಂತೆ ಅವುಗಳಿಗೆ ಸಂತಾನವೃದ್ಧಿಯಲ್ಲಿ ಸಮಸ್ಯೆ ಉಂಟಾಗಿ ಅಣ್ಣ ತಂಗಿ ಆಗಿದ್ದರಿಂದ ದೇವರ ಆಶೀರ್ವಾದ ಬೇಕೆಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಬಳಿ ಹೋಗುತ್ತಾರೆ. ಭಕ್ತಿಯಿಂದ ಬೇಡಿಕೊಂಡ ಹಂದಿಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿ ಕರುಣೆ ತೋರಿ ಅವರ ಸೋದರ ಭಾವವನ್ನು ಕಡಿದು ಗಂಡ ಹೆಂಡತಿಯಾಗಿ ಬಾಳುವ ವರವನ್ನು ನೀಡಿದರು. ಕೆಲವೇ ದಿನಗಳಲ್ಲಿ ಅವುಗಳಿಗೆ 4 ಮರಿಗಳು ಜನಿಸಿದವು. ಅವುಗಳಲ್ಲಿ ಒಂದು ಹಂದಿ ಮರಿ ಈಶ್ವರ ದೇವರ ಊದೋಟಕ್ಕೆ ಪ್ರವೇಶ ಮಾಡಿತು. ಅದನ್ನು ಕಂಡ ಪಾರ್ವತಿ ದೇವಿ ಪ್ರೀತಿಯಿಂದ ಸಾಕಿದರು. ಆದರೆ ಅದು ಬೆಳೆಯುತ್ತಿದ್ದಂತೆ ಅಹಂಕಾರದಿಂದ ವರ್ತಿಸಿ ಊದೋಟವನ್ನೇ ಹಾಳು ಮಾಡತೊಡಗಿತು. ಅದರ ಉಪ್ಪಟಳ ಸಹಿಸಲಾಗದೆ ಕೋಪಗೊಂಡ ಈಶ್ವರ ಅದನ್ನು ವಧಿಸುತ್ತಾನೆ. ಪಾರ್ವತಿ ದೇವಿ ದುಃಖದಿಂದ ನಾನು ಸಾಕಿದ ಪ್ರಾಣಿಗೆ ಜೀವ ಕೊಡಿ ಎಂದು ಪಾರ್ವತಿ ದೇವಿ ಬೇಡಿಕೊಂಡರು. ಈಶ್ವರ ಪಾರ್ವತಿ ದೇವಿಯ ಮನಸ್ಸಿಗೆ ಮಿಡಿದು ಹಂದಿಗೆ ಜೀವ ಕೊಟ್ಟು ದೈವಶಕ್ತಿಯನ್ನು ಕರುಣಿಸುತ್ತಾರೆ. ನೀನು ಇಂದಿನಿಂದ ಪಂಜುರ್ಲಿ ದೈವವಾಗಿ ಭೂಲೋಕದಲ್ಲಿ ನೆಲೆಸು, ಸತ್ಯ ಧರ್ಮ ಹಾಗೂ ನ್ಯಾಯವನ್ನು ಕಾಯುವ ರಕ್ಷಣೆಯ ದೈವವಾಗು ಎಂದು ಈಶ್ವರ ಹಾಗೂ ಪಾರ್ವತಿ ದೇವಿ ಆಶೀರ್ವಾದ ಮಾಡುತ್ತಾರೆ. ಹೀಗೆ ಪಂಜುರ್ಲಿ ದೈವ ಭೂಲೋಕಕ್ಕೆ ಬಂದು ಇಳಿಯಿತು. ಜನರು ಬೆಳೆದ ಬೆಳೆ ಶಾಂತಿ ನೆಮ್ಮದಿ ಹಾಗೂ ಸತ್ಯವನ್ನು ರಕ್ಷಿಸುವ ಶಕ್ತಿಯಾಗಿ ಕಾಪಾಡುವ ದೈವವಾಗಿ ನೆಲೆ ನಿಲ್ಲುತ್ತಾರೆ. ಇಂದಿಗೂ ಕರಾವಳಿ ಹಾಗೂ ತುಳುನಾಡಿನ ಭಾಗಗಳಲ್ಲಿ ನೇಮ ಹಾಗೂ ಕೋಲ ಮಹೋತ್ಸವ ಆಚರಣೆ ವಾಡಿಕೆಯಲ್ಲಿದೆ. Download ShareChat.